75ನೇ ಗಣರಾಜ್ಯೋತ್ಸವಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಪಥಸಂಚಲನದ ಪೂರ್ವಾಭ್ಯಾಸ ನಡೆಸಲಾಗುತ್ತಿದೆ. ಹೇಗಿದೆ ಈ ಸಲದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ 75ನೇ ಗಣರಾಜ್ಯೋತ್ಸವ ಸಂಭ್ರಮ. ಮಾಣಿಕ್ ಷಾ ಪರೇಡ್ನಲ್ಲಿ ಪಥಸಂಚಲನಕ್ಕೆ ಸಿದ್ಧತೆ. ಜನವರಿ 26ರಂದು 75ನೇ ಗಣರಾಜ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ರಾಜಧಾನಿಯ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಪೂರ್ವಾಭ್ಯಾಸ ಶುರುವಾಗಿದೆ. ಜನವರಿ 26ರ ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರು ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ಪೊಲೀಸ್ ಇಲಾಖೆ, ಎನ್ಸಿಸಿ, ಸಿಆರ್ಪಿಎಫ್, ಶ್ವಾನದಳ ಸೇರಿದಂತೆ 36 ಸ್ಕ್ವಾಡ್ ಪಥಸಂಚಲನ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 1500 ಶಾಲಾ ಮಕ್ಕಳು ಭಾಗಿಯಾಗಲಿದ್ದಾರೆ. 8:58ಗೆ ಮಾನ್ಯ ನಮ್ಮ ಗವರ್ನರ್ ಅವರ, ರಾಜ್ಯಪಾಲ ಅವರ ಆಗಮನದಿಂದ ಪ್ರಾರಂಭಿಸಿ 11:15ಗೆ ಮುಕ್ತಾಯ ಆಗ್ತದೆ. ಇದರಲ್ಲಿ ಈಗಾಗಲೇ ದಯಾನಂದ್ ಸಾಹೇಬರು ಹೇಳಿದಂತೆ, ಪೊಲೀಸ್ ಆಯುಕ್ತರು, ಮಾನ್ಯ ಪೊಲೀಸ್ ಆಯುಕ್ತರು ಹೇಳಿದಂತೆ 38 ಟ್ರೂಪ್ಸ್ ತುಕಡಿಗಳು, ಅದರಲ್ಲಿ 1156 ಜನರು ಭಾಗವಹಿಸ್ತಾ ಇದ್ದಾರೆ. ಆರ್ಮಿ ಕಡೆಯಿಂದ ಅದಕ್ಕೆ ಪ್ಲಾಟೂನ್ ಕಮಾಂಡರ್ ಇರ್ತಾರೆ. ಗಣರಾಜ್ಯೋತ್ಸವ ದಿನದಂದು ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ 9 ಡಿಸಿಪಿ, 16 ಎಸಿಪಿ, 33 ಪಿಎಸ್ಐ ಸೇರಿದಂತೆ 575 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ಮೈದಾನದ ಸುತ್ತ ಹದ್ದಿನ ಕಣ್ಣಿಡಲು 100 ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. ರಿಪಬ್ಲಿಕ್ ಡೇ ಪರೇಡ್ ಬಗ್ಗೆ ಹೇಳೋದಾದರೆ, ಕಳೆದ 3 ದಿವಸಗಳಿಂದ ನಮ್ಮ ಡಿಸಿಪಿ ಸಿಆರ್ ಅವರು ಹಾಗೂ ಆರ್ಮಿ ಅವರು ಎಲ್ಲರೂ ಸೇರಿಕೊಂಡು ಇಲ್ಲಿ ಈ ಒಂದು ಪರೇಡ್ ರಿಹರ್ಸಲ್ಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅದರ ಫುಲ್ ರಿಹರ್ಸಲನ್ನು ಕೂಡ ತಾವು ನೋಡಿದ್ದೀರಿ. ಒಟ್ಟು ಮಾರ್ಚ್ ಪಾಸ್ಟ್ನಲ್ಲಿ 30 ಪ್ಲಟೂನ್ಗಳು ಭಾಗವಹಿಸ್ತಾ ಇದ್ದಾವೆ. ಅದರಲ್ಲಿ ಆರ್ಮ್ಡ್ ಕಂಟಿಂಜೆಂಟ್ಸ್ ಅಂದರೆ ಯೂನಿಫಾರ್ಮ್ಡ್ ಕಂಟಿಂಜೆಂಟ್ಸ್ ಏನಿದೆ, ಆರ್ಮಿ, ಏರ್ಫೋರ್ಸ್, BSF, CRPF ಹಾಗೂ ವಿಶೇಷವಾಗಿ ಕೇರಳ ರಾಜ್ಯ ಪೊಲೀಸ್ನಿಂದ 1 ತುಕಡಿ ಇಲ್ಲಿ ನಮ್ಮಲ್ಲಿ ಭಾಗವಹಿಸ್ತಾ ಇದೆ. ಇನ್ನು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಿಗರೇಟ್, ಕರಪತ್ರ, ನೀರಿನ ಬಾಟಲ್, ಪಟಾಕಿ, ತಿಂಡಿ ತಿನಿಸುಗಳನ್ನ ನಿಷೇಧಿಸಲಾಗಿದೆ. G5 ದ್ವಾರದಿಂದ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿಗೆ 3000 ಆಸನ ವ್ಯವಸ್ಥೆ ಮಾಡಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.